ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದಾವೀದ ಅವನು ದೇವರ ಚಿತ್ತವನ್ನು ಹುಡುಕಿದ. ಕೀರ್ತನೆಗಳು 40ನೇ ಅಧ್ಯಾಯ 8ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ಆತ ದೇವರ ಚಿತ್ತವನ್ನು ಮಾಡುವುದರಲ್ಲಿ ಆನಂದಿಸಿದ. ದಾವೀದ ಅನೇಕ ಪಾಪಗಳನ್ನು ಮಾಡಿದ್ದ ನಿಜ. ಕೆಲವು ಗಂಭೀರವಾಗಿದ್ದವು. ಅವುಗಳಿಗಾಗಿ ದೇವರು ಆತನನ್ನು ಕಠಿಣವಾಗಿ ಶಿಕ್ಷಿಸಿದರು. ಅವನನ್ನು ಕ್ಷಮಿಸಿ ಆತನಲ್ಲಿ ಆನಂದಿಸಿದರು. ದಾವೀದನು ದೇವರ ಸಂಪೂರ್ಣ ಚಿತ್ತವನ್ನು ಮಾಡುವುದಕ್ಕೆ ಇಷ್ಟವುಳ್ಳವನಾಗಿದ್ದ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ದೇವರ ಚಿತ್ತ ಪರಿಪೂರ್ಣವಾದಂಥದ್ದು, ಅದು ಅಪರಿಪೂರ್ಣ ಅಲ್ಲ ಎನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೀರ್ತನೆಗಳು 40ನೇ ಅಧ್ಯಾಯ 8ರಲ್ಲಿ ನಾವು ನೋಡ್ತೇವೆ, ಓ ನನ್ನ ದೇವರೇ, ನಿನಗೆ ಮೆಚ್ಚುಗೆಯಾದದ್ದನ್ನು ಮಾಡಲು ಸಂತೋಷಿಸ್ತೇನೆ. ದೇವರೇ, ನಾನು ನಿನಗೆ ಮೆಚ್ಚುಗೆಯಾಗಿರುವಂಥದ್ದು ಸ್ವಾಮಿ, ನನಗಲ್ಲ. ನನಗೆ ಮೆಚ್ಚುಗೆಯಾಗಿರುವುದಲ್ಲ ಸ್ವಾಮಿ, ನಿಮಗೆ ಮೆಚ್ಚುಗೆಯಾಗಿರುವುದನ್ನು ಮಾಡೋದಕ್ಕೆ ನಾನು ಸಂತೋಷ ಮಾಡ್ತೇನೆ. ನಿನ್ನ ನ್ಯಾಯ ಪ್ರಮಾಣವು ನನ್ನ ಅಂತರಂಗದಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ದಾವೀದ ಪರಿಪೂರ್ಣವಾಗಿ ಅವನ ಹೃದಯವನ್ನು ದೇವರಿಗೆ ಅರ್ಪಿಸಿದ. ವಿಶ್ವಾಸಿಗಳು ಯೇಸುವಿನ ಮಾದರಿಯನ್ನು ಅನುಸರಿಸುವುದಕ್ಕೆ ಆತನು ನಡೆದಂತೆಯೇ ನಡಿಬೇಕು ಎಂಬುದಾಗಿ ಹೊಸ ಒಡಂಬಡಿಕೆ ಬೋಧಿಸುತ್ತದೆ. ಯೇಸುವಿನ ಇಡೀ ಜೀವಿತದ ಮತ್ತು ಆತನ ಸೇವೆಯ ತಿರುಳು ಏನಪ್ಪ ಅಂದರೆ, ಅದು ತನ್ನ ತಂದೆಯ ಚಿತ್ತವನ್ನು ಮಾಡುವುದೇ ಆಗಿದೆ. ತಂದೆಯ ಚಿತ್ತ, ತನ್ನ ತಂದೆಯು ಹೇಳುವವರಿಗೆ ಆತನು ಕಾರ್ಯನಿರತನಾಗಿರ್ತಾನೆ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಆತನು ಅನುದಿನ ಸಿದ್ಧನಾಗಿದ್ದಾನೆ. ಹಾಗಾಗಿ ನಾವು ದೇವರ ಚಿತ್ತ ಮಾಡುವುದರಲ್ಲಿ ನಿರತರಾಗಬೇಕು. ಯೋಹಾನ 4ನೇ ಅಧ್ಯಾಯ 34 ನೋಡೋದಾದರೆ, ಆದರೆ ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಇಲ್ಲಿ ಗಮನಿಸಿ, ದೇವರು ನನಗೆ ಕಳಿಸಿದ್ದಾನೆ, ಅದು ಆತನ ಚಿತ್ತವನ್ನು ಮಾಡುವುದರ ಜೊತೆಗೆ ಆತನ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ನನಗೆ ಅನ್ನ, ಆಹಾರ. ಇದು ದೇಹ ಪೋಷಣೆಗಾಗಿ ಅಲ್ಲ. ದೇಹ ಪೋಷಣೆಗಾಗಿ ನಾವು ಆಹಾರಕ್ಕಾಗಿ ಹಂಬಲಿಸ್ತೇವೆ. ಆದರೆ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ಯೇಸು ಕ್ರಿಸ್ತನು ಹಂಬಲಿಸಿದ. ದೇವರ ಚಿತ್ತವನ್ನೆಲ್ಲ ಮಾಡೋದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಹಸಿದಿರಬೇಕು. ಆಹಾರಕ್ಕೋಸ್ಕರ ಕಾಯ್ತೀವಲ್ಲ, ಹಾಗೆ ಕಾಯಬೇಕು. ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವುದರ ಪ್ರಕಾರ ಈ ಭೂಲೋಕದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆತನ ಚಿತ್ತ ನಡೆಯಬೇಕಾಗಿದೆ. ಆತನ ಚಿತ್ತ ಅತ್ಯಮೂಲ್ಯವಾದಂಥದ್ದು. ಆತನ ಚಿತ್ತ ನಿರಂತರವಾದಂಥದ್ದು. ಆತನ ಚಿತ್ತ ಸಕಲವನ್ನು ಒಳಗೊಂಡಿರುವಂಥದ್ದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಯೇಸಪ್ಪ, ಯೇಸುವೆ ಅಪ್ಪ, ಯಾರ್ಯಾರು ಬೇರೆ ಬೇರೆ ದೇಶಗಳ ವೀಸಾಗಾಗಿ ಪ್ರಯತ್ನ ಪಡ್ತಾ ಇದ್ದಾರೋ ದೇವಾ, ಅವರಿಗೆ ವೀಸಾ ಕೊಡು ಸ್ವಾಮಿ. ಸಹಾಯ ಮಾಡಪ್ಪ. ಮಕ್ಕಳು ಕೆಲಸಕ್ಕೆ ಹೋಗಿ ಜಾಯ್ನ್ ಆಗಲಿ ದೇವ್ರೆ, ಕೆಲಸ ಹುಡುಕಿಕೊಂಡು ಬರಲಿ ಸ್ವಾಮಿ. ಇರುವಂಥ ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ಸಹಾಯ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್.
ಆಮೇನ್ ಆಮೇನ್.